ಗೈಸ್, ದಿಸ್ ಈಸ್ ಮೈ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆ್ಯಂಡ್ ಇದು ನನ್ನ ಯೂಟ್ಯೂಬ್ ಮೊದಲನೇ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಸೊ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಯಾವುದೇ ರೀತಿ ಕಾಂಟೆಂಟ್ ಇಲ್ಲ. ಇದು ನನ್ನ ಫ್ಯಾಮಿಲಿ ಜೊತೆ ಅಂದರೆ ಫುಲ್ ವಿಡಿಯೋ ಫ್ಯಾಮಿಲಿ ಜೊತೆ ಇರಲ್ಲ, ನಾನು ಫ್ಯಾಮಿಲಿ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೊ ಇವತ್ತು ಡೇ ವಿತ್ ಲಾಗ್, ಈಗ ಡೇ ಏನೇನು ಮಾಡ್ತೀನಿ ಎಲ್ಲದನ್ನು ನಿಮಗೆ ತೋರಿಸ್ತೀನಿ. ಫಸ್ಟ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ನೀವೀಗ ಯೋಚನೆ ಮಾಡ್ತಿರ್ಬೋದು, ಯಾರೇನೋ ಸಡನ್ಲಿ ಫೋನ್ ಎತ್ಬಿಟ್ಟು ವೆಲ್ಕಮ್ ಟು ಮೈ ಚಾನಲ್ ಅಂತಿದ್ದಾನೆ ಅಂತ. ಇನ್ನು ಎಲ್ಲಿ ನೋಡಿಲ್ಲ, ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇಲ್ಲ, ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಇಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ಹೌದು ಗೈಸ್, ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇದ್ದೀನಿ, ಬಟ್ ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಆ್ಯಂಡ್ ಫೇಸ್ಬುಕ್ಕಲ್ಲೂ ಇದ್ದೀನಿ, ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾ ಇರ್ತೀನಿ ಆವಾಗ ಒಂದು ವೀಡಿಯೋಸ್, ಅಲ್ಲಿ ಆ್ಯಕ್ಟಿವ್ ಇದ್ದೀನಿ, ಬಟ್ ಕಂಟಿನ್ಯೂಸ್ ಆಗಿ ಯಾವುದೇ ರೀತಿ ವೀಡಿಯೋ ಬಿಡ್ತಾ ಇಲ್ಲ. ಈಗ ನಾನು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಆ್ಯಂಡ್ ಇವತ್ತೆಲ್ಲ ಏನೇನೆಲ್ಲ ಮಾಡ್ತೀನಿ ಸೊ ಎಲ್ಲದನ್ನೂ ನಿಮಗೆ ತೋರಿಸ್ತೀನಿ. ಸೊ ಫಸ್ಟಿಗೆ ನಾನು ಫ್ಯಾಮಿಲಿ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಬನ್ನಿ, ನಾವು ಫ್ಯಾಮಿಲಿ ಎಷ್ಟು ಜನ ಇದ್ದೀವಿ, ಯಾರೆಲ್ಲ ಇದ್ದೀವಿ, ಸೊ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಬನ್ನಿ ಗೈಸ್, ಈಗ ನಮ್ಮ ಮದರ್ ಇಂಡಿಯಾ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಬರ್ರಿ, ನಮ್ಮ ಮದರ್ ಇಂಡಿಯಾ ಅವರು. ಒಂದು ಆ ಹುಡುಗಿನ ತಕೊಬಾರ್ದು, ಅದು ಬೇಸ್ ಮಾಡ್ಕೊಂಡು ಹಿಂಗೆ ಮಾಡ್ತದ. ಈಗ ಮತ್ತೊಂದ್ಸಲ ಆಯ್ ಮಾಡೋದು. ಹಾಯ್ ಅಂದ್ರೆ ಬಾಯ್ ಬಾಯ್ ಬಾಯ್, ನಮಸ್ಕಾರ. ಸರಿ ತಗ. ಇವರು ನಮ್ಮ ಅಮ್ಮ ರೈಸ್. ಈಗ ನಮ್ಮಮ್ಮ ಅವ್ರ ಇಂಟ್ರಡ್ಯೂಸ್ ಮಾಡಿಸ್ಕೊಟ್ಟಾಯಿತು. ಈಗ ನಮ್ಮ ಅಪ್ಪ ಬರ್ತಾನೆ, ನಮ್ಮ ಅಪ್ಪನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತಾನೆ. ಆ್ಯಂಡ್ ನಮ್ಮ ಅಣ್ಣವ್ರನ್ನ ಎಲ್ಲರನ್ನ ಇವತ್ತು ಈ ಲಾಗಲ್ಲಿ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತಾನೆ. ಈಗ ನೋಡ್ರಿ ನಮ್ಮ ಹೆಂಗೆ ನೋಡಕತ್ತಾಳ, ಇನ್ನೇನು ಕ್ಯಾಮ್ ನೋಡಕಂದು ಹುಚ್ಚಾಗ ಮಾಡ್ಕೊಂತ ಕುಂತ್ಬಿಟ್ಟ ನಮ್ಮ ಮನ್ಯಾಗ ಅಂತ. ಏನಂದು ಹೇಳುವ, ಏನು ಅನ್ಸಕತ್ತೈತಿ? ನಾನು ಹಿಂಗೆ ಕ್ಯಾಮ್ ಹಿಡ್ಕೊಂಡು ಹಿಂಗೆ ವಿಡಿಯೋ ಮಾಡೋದು ನಿನಗೆ ಏನು ಅನ್ಸಕತ್ತೈತಿ? ಮಾಡ್ತೀನಿ ಬಿಡು, ನಿನಗೆ ಏನು ಅನ್ಸುತ್ತಾನ? ಏನು ಬೈಬೇಕು ಮಾಡ್ಲು ಬಿಡ ಅನ್ಸಕತ್ತೈತಿ. ನಾನು ಮಗ ಮಾಡಲಿ, ಏನೋ ಮಾಡಕತ್ತಾನ ಮಾಡಲಿ, ಫೋನ್ ತಗೊಂಡನ ಅದ್ರ ಸಂಬಂಧ ಹೇಳ. ಅದು ನೀನ್ ಹೇಳ್ಬೇಕು, ನಾನು ಏಯ್ಯ ಮಾಡ ಮಗನೇ ಮಾಡ ಮಗನೇ. ನಮ್ಮ ಮಮ್ಮಿ ಈಗ ಅಪ್ಪಣೆ ಕೊಟ್ಟಾಯ್ತು ಮಾಡ ಮಗನೇ ಅಂತ. ಇದು ನನ್ನ ಯೂಟ್ಯೂಬ್ ಮೊದಲನೇ ವಿಡಿಯೋ. ಇದು ಯೂಟ್ಯೂಬ್ ನನ್ನ ಮೊದಲನೇ ವಿಡಿಯೋ. ಸೊ ನಮ್ಮಮ್ಮ ಅಪ್ಪಣೆ ಕೊಟ್ಟಾಯ್ತು. ನೋಡ್ರಿ, ನಮ್ಮ ಅಪ್ಪ ಬಂದ ಅಪ್ಪ. ನಾ ಅಪ್ಪನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ ಬರ್ರಿ. ನಾ ಅಪ್ಪ ಬಂದ, ಈಗ ನಾ ಅಪ್ಪನ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ ಬರ್ರಿ. ಸಾಮ್ರಾಟ ಲೇ ನಾಯಿ ಮಾಡಲಿ, ಹೆಣ್ಮಕ್ಳು ಮಾಡ್ದಂಗೆ ಮಾಡ್ತಾ ಹಾಯ್ ಅನ. ಹಿಂಗೆ ಕ್ಯಾಮ್ರಾ ಎತ್ಕೊಂಡು ಮಾತಾಡೋಕೆ ಮುಜುಗರ ಫೀಲ್ ಆಗುತ್ತೆ ಗೈಸ್, ಮುಜುಗರ ಫೀಲ್ ಆದರೆ ಇಟ್ಸ್ ಓಕೆ. ತಂದಿಡಿತಲ್ಲ. ಈಗ ಅವನ್ ಮಾಡಿದೆ ವಿಡಿಯೋ, ನನ್ನ ಅಪ್ಪಣೆ ಕೊಟ್ಲ ವಿಡಿಯೋ ಮಾಡಕ. ಅಪ್ಪಣೆ ಕೊಟ್ಲ, ನೀನು ಹೇಳ್ತಾ ಏನು? ನೀನು ಅಪ್ಪಣೆ ಕೊಡ ನನ್ಗೆ ವಿಡಿಯೋ ಮಾಡಕ್. ಮಾಡ್ಬೇಕಾ ಮಾಡಬಾರ್ದ? ಹೇಳು ಅಪ್ಪ. ಮಾಡ್ಬೇಕಾ? ನೀ ಬಾ ಮತ್ತೆ ಜೊತೆಗೆ ವಿಡಿಯೋ ಮಾಡಕ್, ರಿಲೀಸ್ ಮಾಡಕ್. ಹಲ್ತಿಗೇನು ಚಾ ಕೊಡ್ತಾ? ಓಕೆ ಗೈಸ್, ಬರ್ರಿ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಗೈಸ್. ಈಗ ನಮ್ಮ ಅಪ್ಪ ಅಮ್ಮನ್ನ ಇಬ್ಬರನ್ನ ಇಂಟ್ರಡ್ಯೂಸ್ ಮಾಡಿಸ್ಕೊಟ್ಟಿದ್ದಾಯ್ತು. ಇನ್ನ ಇಬ್ರು ಬ್ರದರ್ಸ್ ಇದ್ದಾರೆ, ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ಕೊಟ್ಟು ಬನ್ನಿ. ಈಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ಏನೇನೆಲ್ಲ ಮಾಡ್ತೀನಿ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಬನ್ನಿ ಗೈಸ್, ಬನ್ನಿ. ಯಾರಿದ್ದಾರೆ ನೋಡಿ ನಮ್ಮ ಜೊತೆ. ಸಾಮ್ರಾಟ ಲೇ, ಮಿಸ್ಟರ್ ಸಾಮ್ರಾಟ್ ಎದಕ್ಕೆ ಬಂದಿ? ಈಗ ನಗಕ್ಕೆ ಬಂದ್ಯಾನ? ಕಿಸಿ ಬರಲ್ಲ ನಿನ್ನ ಕೆಸಗ. ಬರ್ರಿ ಗೈಸ್, ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ. ಅಲ್ಲಿವರೆಗೆ ಬೊಬ್ಬಾಯ್, ಟೇಕ್ ಕೇರ್.
ಗೈಸ್ ನೀವೀಗ ಕನ್ಫ್ಯೂಸ್ ಆಗಿರ್ತಾರೆ. ಇವನು ಈ ಕಡೆ ಮನೆ ಇರ್ತಾನೆ, ಈ ಕಡೆ ಮನೆಯಿಂದ ಆ ಕಡೆ ಮನೆಗೆ ಹೋಗೋದು, ಆ ಕಡೆ ಮನೆಯಿಂದ ಈ ಕಡೆ ಮನೆಗೆ ಹೋಗೋದು ಅಂತ ಅನ್ಕೊಂಡಿರ್ತಾರೆ. ಇದು ನಮ್ಮ 2 ಮನೆ. ಇದು ನಮ್ಮ ಹೊಸ ಮನೆ, ಅದು ನಮ್ಮ ಹಳೆ ಮನೆ. ನಮ್ಮ 2 ಮನೆ ಇದ್ದಾವೆ. ಸೊ ಇಟ್ಸ್ ಓಕೆ ಗೈಸ್. ಮೊನ್ನೆ ನಮ್ಮ ಅಣ್ಣ ಒಂದು ಯಾವುದು ಲೆನ್ಸು, ಇದು ಐಫೋನ್ಗೆ ಒಂದು ಲೆನ್ಸ್, ಕ್ಯಾಮ್ರಾಗೆ ಲೆನ್ಸ್ ಆರ್ಡರ್ ಮಾಡಿದ್ದು. ಅದನ್ನು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಕ್ಯಾಮ್ರಾ ಇಲ್ಲಾಂದರೆ ಗೀಚ್ ಬಿದ್ದು ಗೋಯಿಂದ ಆಗ್ಬಿಡ್ತಾ. ಇಲ್ಲಾಂದರೆ ಸಿಕ್ತು. ಈ ಲೆನ್ಸು ಹಾಕಿದ್ರೆ ಐ ಥಿಂಕ್ ಕ್ಯಾಮ್ರಾಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ನಮ್ಮ ಬ್ರದರ್ ಅವರು ಆರ್ಡ್ರ್ ಮಾಡಿ ತರಿಸಿದ್ದಾರೆ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡಿ ಹೆಂಗಿದೆ ಅಂತ ನೋಡೋಣ. ನನ್ನ ಪ್ಯಾಕಪ್ ಈ ಥರ ಇದೆ. ಫೈನಲಿ ಅನ್ಬಾಕ್ಸ್ ಮಾಡಿದೆ. ಸೊ ನೋಡಿ ಈ ಥರ ಇದೆ ಗಾಯ್ಸ್. ಸೊ ಇವಾಗ ನಮ್ಮ ಮಿಸ್ಟರ್ ಮಂಜು ಅವರ ಹೊಲಕ್ಕೆ ಬಂದಿದ್ದೀವಿ. ಮಿಸ್ಟರ್ ಮಂಜು ಅವರು ಯಾರು ಅಂತ ನೀವು ಕೇಳ್ಬೋದು. ಯಾರು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮಿಸ್ಟರ್ ಮಂಜು ಅವ್ರ ಹೊಲಕ್ಕೆ ಬಂದಿದ್ದೀವಿ. ಏನು ಹೊಲದಲ್ಲಿ ಕೆಲಸ ಅಂತ ಅವರೇ ಹೇಳ್ತಾರೆ. ಹೇಳ್ರಿ ಗೈಸ್. ಈ ಮರ ಐತಲ್ಲ, ಈ ಮರದಂಗೆ ಐತೆ ನಮ್ಮ ಜೀವನ. ಸುಮ್ಮನೆ ಭೂಮಿ ಮ್ಯಾಗ ಐತಿ, ಅದ್ರ ಮರ ಯಾವುದಕ್ಕೂ ಉಪಯೋಗ ಇಲ್ಲ. ನೆರಳು ಕೊಡಲ್ಲ, ಇತ್ತಾಗ ಫಲನೂ ಕೊಡಲ್ಲ. ಸೊ ಗೈಸ್ ಫೈನಲಿ ಫ್ರೆಶಪ್ ಆದ. ಸೊ ಇದು ಮಂಜುನರ ಹೊಲ ಹತ್ರ ಹೋಗಿದ್ವಲ್ಲ, ಸೊ ಅಲ್ಲಿಂದ ಬಂದು ಫ್ರೆಶಪ್ ಆಗಿ ಈಗ ಊಟ ಮುಗಿಸ್ಕೊಂಡು, ಊಟ ಆದಮೇಲೆ ನಮ್ಮ ಬ್ರದರ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಬಂದಿದ್ದಾರೆ. ಸೊ ಅವ್ರನ್ನ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ಈಗ ನಮ್ಮಣ್ಣ ಬಂದಿದ್ದಾನೆ ನೋಡಿ ಗೈಸ್. ಈಗ ಬ್ರೋ ನಾವು ಹೊಸ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಏನೋ ಸ್ವಲ್ಪ ಹೇಳ್ಬೋದು. ಈಗ ಅಪ್ಪ ಅವನ ಎಲ್ಲರೂ ಇಂಟ್ರಡ್ಯೂಸ್ ಮಾಡಿಸೀನಿ. ಈಗ ನಿನ್ನ ಅವತ್ತು ಹೇಳಿದ್ದು ಇಂಟ್ರಡ್ಯೂಸ್ ಮಾಡಿಸಂತ. ಸೊ ಬಂದಿದ್ವಿ, ವಾಕಿಂಗ್ ಹೋಗಿದ್ದೆ ಅಂತ ಕೂಡ ಹೇಳಿ ನನ್ನ ಸಬ್ಸ್ಕ್ರೈಬರ್ಸಿಗೆ. ಸೊ ಬಂದಿದ್ವಿ. ನನ್ನ ಚಾನಲ್ಗೆ ಸ್ವಲ್ಪ ಹೇಳು, ಸಮಥಿಂಗ್ ಸೇ ಅಬೌಟ್ ಮೈ ಚಾನಲ್, ಪ್ಲೀಸ್ ಟೆಲ್ ಮೀ ಪ್ಲೀಸ್. ಊಟ ಮಾಡಿ ಇವತ್ತು ಹೇಳತ್ತಂತ. ಏನು ಹೇಳತ್ತಿ? ಜನರಿಗೆಲ್ಲ ಹೇಳತ್ ನಾನು. ಏನು ಹೇಳತ್ತಾ? ತಮ್ಮನ ಬೆಳೆಸ್ರಿ ಅಂತ ಹೇಳ್ತ. ನಮ್ಮ ತಮ್ಮನ ಬೆಳೆಸ್ರಿ, ಭಾಳ ಸಾಹಸ ಪಟ್ಟು ಸಾಲ ಶೂಲ ಮಾಡಿ 1.5 ಲಕ್ಷ ನೀನು ಏನಾನ ಸಾಧನೆ ಮಾಡ್ಬೇಕು. ಸ್ಟೋರಿ ಏನಿಲ್ರಿ, ನಾವು ದುಡ್ದು ಸಾಲ ಮುಗಿಸ್ಬೇಕು. ಇದು ಆಡಾಡಿಸ್ತಾರೆ ಇಷ್ಟೇ. ಹಂಗೆ ಎಲ್ಲ ಅರ್ಥ ಆಗ್ಬೇಕು. ರಿಯಾಲಿಟಿ ಏನಂದ್ರ ನೀನು ಏನೋ ಮಾಡ್ಬೇಕು ಅನ್ಕೊಂಡಿ, ಇನ್ನು ಏನೋ ಮಾಡೋದಲ್ಲಿ ಮಾಡೋದು ನಮ್ಮ ಸಪೋರ್ಟ್ ಎವ್ರಿವನ್ ಲೈಫ್ ಕನ್ಸಿಸ್ಟೆನ್ಸಿ ಇಸ್ ಮೇನ್ ಪಾರ್ಟ್. ನೀ ನಮಗೆ ಮಾಡಕ್ ಕೂಡ ಅಲ್ಲಿ ಅದರ ಪ್ಲೀಸ್ ಸೇ ಅಬೌಟ್ ಸಮಥಿಂಗ್ ಮೈ ಚಾನಲ್. ಹೇಳಿ. ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ತಮ್ಮನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಮ್ಮ ತಮ್ಮ ಲಾಗ್ ಮಾಡ್ಬೇಕಂತೇಳಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾನೆ. ಅದನ್ನೆಲ್ಲರೂ ಬೆಳೆಸಿ ಹಾರೈಸಿ ಶುಭ ಕೋರಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಗೈಸ್ ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ನ್ಯಾ, ಆದ್ರೆ ಒಬ್ರು ಬಾಕಿ ಅದಾರ. ಯಾರಂತ ಈಗ ತೋರಿಸ್ ನೋಡ್ರಿ. ನಮ್ಮ ಲಾಯರ್ ಅಲ್ಲ, ನಮ್ಮೂರ ಶಾಲೆಯ ಮುಖ್ಯೋಪಾಧ್ಯಾಯರು, ಟೀಚರ್. ಇವರು ಟೀಚರ್, ಅವರು ಲಾಯರ್. ಇವರು ನಮ್ಮ ದೊಡ್ಡಮ್ಮ. ಒಂದು ಆಯ್ ಹೇಳಮ್ಮ. ನೀಟಾಗಿ ಮಾಡು. ಆಮೇಲೆ ಗೈಸ್ ಈಗ ನಮ್ಮ ಮನೆ ಹತ್ರ ಒಂದು ಹಣ್ಣಿನ ಗಿಡ ಐತೆ. ಹಣ್ಣು ಹರಿಬೇಕಂತ ನಮ್ಮ ಮಳೆಯನ್ನು ಗಿಡದ ಮ್ಯಾಗ ಕೇರ್ಸಿವಿ. ಹರಿಯಾಕಂತ ಹೋಗಿ ಸೀತಾಪತ್ಲ ಹಣ್ಣು ಹರಿಯಾಕಂತ ಹೋಗಿ ಮುಕ್ರಿಸಂ ಬಿದ್ದದ್ದ. ಒಂಚೂರು ಕೆಲಸ ಇದೆ, ಕಾರ್ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್. ಸೊ ಈಗ ನಾನು ಮತ್ತೆ ನಮ್ಮ ನಾನೇ ಮತ್ತು ಒಂದು ಕೆಲಸದ ಮೇಲೆ ಹೊಂಟಿದ್ವಿ ಕಾರ್ ತಗೊಂಡು.
ಮುಂದೆ ತೋರ್ಸೋಚಿನ ಮುಂದೆ. ಗೈಸ್ ಅರ್ಜೆಂಟ್ ಕೆಲಸದ ಮೇಲೆ ಹೋಗಿದ್ವಿ, ಕೆಲಸ ಮುಗಿಸ್ಕೊಂಡು ಪಟ್ಟಣ ಸಟ್ಟಣ ಬಂದ್ವಿ. ನಾನು ನಮ್ಮ ಮತ್ತೆ ವಿಶ್ವ ಇಬ್ಬರು ಕೆಲಸ ಮುಗಿಸ್ಕೊಂಡು ಸೊ ಬಂದಿದ್ದೀವಿ. ಹೆಂಚಿನ ಸಾಲಿಗೆ ಹೋಗಿಲ್ಲ ಇವತ್ತು? ಹಾಂ ಹೋಗಿಲ್ಲ. ಯಾಕೆ? ಸಂಡೇನ ಇವತ್ತು? ಹಾಂ ಸರಿ, ಎಂಜಾಯ್ ಗೈಸ್. ಅರ್ಜೆಂಟ್ ಕೆಲಸ ಇತ್ತು, ಕಾರ್ ತಗೊಂಡು ಹೋಗಿ 5 ನಿಮಿಷದಲ್ಲಿ ಹಿಂಗೆ ಬಂದ್ಬಿಟ್ವಿ. ಕಾರ್ ತಗೊಂಡು ಹೋಗಿದ್ದಲ್ಲ, ಸ್ವಲ್ಪ ಏನೋ ಒಂದು ಐಟಮ್ ಇತ್ತು ತೊಗೊಂಬರಕ್ಕೆ ಹೋಗಿದ್ದೆ ಆ್ಯಂಡ್ ತೊಗೊಂಬಂದೆ. ಸೊ ಕಾರ್ಟಿಗೆ ಹೋಗಂತ ಮಾಡಿದ್ದೀನಿ. ಸೊ ಅಲ್ಲೇ ನಮ್ಮ ಹುಡುಗಿದ್ದಾನೆ, ಸೊ ಆ ಹುಡುಗ ಫೋನ್ ಮಾಡಿ ಅಲ್ಲೇ ಕರೆಸಿ ಒಂದು ರೀಲ್ ಶೂಟ್ ಇದೆ, ರೂಲ್ ಶೂಟ್ ಮಾಡ್ಕೊಂಡು ಬರೋಣ ಅಂತ ಮಾಡಿದ್ದೀನಿ. ಸೊ ಅವಾಗಿಂದ ಹೋಗಮ್ಮ ಅಂದೆ, ಸೊ ಟೈಮು ಕವರ್ ಆಗಲಿಲ್ಲ. 3 ದಿವಸ ಆದ ಊಟ ಮಾಡಿ 3 ದಿವಸ ಆದ ಎದಕ್ಕ? ಸೊ ಗೈಸ್ ಕಾರ್ಟಿಗೆ ಫೈನಲ್ ಬಂದಿದ್ದಾಯಿತು. ಆಮೇಲೆ ವಿಡಿಯೋ ಶೂಟ್ ಮಾಡಿದ್ದಾಯಿತು. ಈಗ ಜಸ್ಟ್ ಒಂದು ವಿಡಿಯೋ ಶೂಟ್ ಮಾಡಿದ್ವಿ, ಇನ್ನೂ 1 ಅಥವಾ 2 ವಿಡಿಯೋ ಬಾಕಿ ಇದ್ದಾವೆ ನೀವು ವಿಡಿಯೋ ಶೂಟ್ ಮಾಡೋವು. ಈಗ ಜಸ್ಟ್ 1 ಮಾಡಿದ್ದೀವಿ. ಆ್ಯಂಡ್ ಅದು ಏನು ವಿಡಿಯೋ ಶೂಟ್ ಅಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಅಥವಾ ಇದು ಯೂಟ್ಯೂಬಲ್ಲೂ ಬರುತ್ತೆ, ನೋಡಿ ಎಡಿಟ್ ಮಾಡಿ ಹಾಕಿದ್ಮೇಲೆ. ಆ್ಯಂಡ್ ಇವಾಗ ಏನೇನೆಲ್ಲ ಕೆಲಸ ಇದಾವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋದೆ. ಸೊ ನೋಡ್ಬೋದು, ಈಗ ನಾನೀಗ ಬಂದಿರೋದು ಸಿಟಿ. ಆ್ಯಂಡ್ ಈ ಕಡೆ ನೋಡಿದ್ರೆ ಸ್ಮಾರ್ಟ್ ಬಜಾರ್. ಸೊ ಐ ಬ್ರೋ ಏನು ಬ್ರೋ, ಬಾರ್ ಓನರ್ ಇವರು. ಈಗ ಕಾಣ್ತಾ ಇತ್ತಲ್ಲ, ಈ ಬಾರ್ ಓನರ್ ಇವರು. ಹಾಯ್ ಬ್ರೋ, ನಮಸ್ಕಾರ. ಹೇಳೊಂದು ನಮಸ್ಕಾರ. ಏನು ಊಟ ಆಯ್ತಾ? ಆಯ್ತು ರೀ. ಮತ್ತೇನು ಸಮಾಚಾರ? ಹೇಳ್ಬೇಕು ಸರ್ ನೀವು. ನಾವೇನು ಹೇಳಿದ್ರಿ, ನೀವು ಬಾರ್ ಓನರ್ ಇದ್ರಿ, ಹೆಂಗೆ ನಡೆಯಕತ್ತೈತಿ, ಹೆಂಗಿಲ್ಲ ಬಿಸ್ನೆಸ್? ಡೌನ್ ಆಗಿದೆ ವ್ಯಾಪಾರ ಡೌನ್ ಆಗೈತಾ? ಚಿಗಿಲಿಗಿಲಿ ಕುಂತಿಯಲ್ಲ, ಅದನ್ನ ಓಪನ್ ಮಾಡ. ಏನಪ್ಪ ರೇವಣ್ಣ, ಹೇಳ. ಇವಾಗಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇವಪ್ಪ? ಒಳ್ಳೇದ ಏನ? ಇವಾಗಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಷ್ಟಪಡೋದು ಒಳ್ಳೇದಾಗಲ್ಲ ಅಂತ. ಏನು ಒಳ್ಳೇದಾಗಲ್ಲ? ಚೆನ್ನಾಗಿರಲ್ಲ. ಹಾಂ, ಒಳ್ಳೆ ಕೆಲಸ ಮಾಡಲಿ. ಇವರು ನಮ್ಮ ಇದು ಈಗ ಏನು ವಿಡಿಯೋ ಶೂಟ್ ಮಾಡಿದ್ವಿ ಆ ಬಾರಲ್ಲಿ ಕೆಲಸ ಮಾಡಿದ್ರು. and ಅವಾಗ ನಮ್ಮ ವಿಡಿಯೋದಲ್ಲಿ ಕಾಣಿಸ್ಕೊತಿರ್ತಾರೆ ಇವರು. ಇನ್ನೊಂದ್ಸತಿ ನಮಸ್ಕಾರ ಮಾಡ್ಬಿಡಪ್ಪ. ನಮಸ್ಕಾರ ಮಾಡಲ್ಲ. ಎಲ್ಲರೂ ನಮ್ಮ ಹುಡುಗ ಲೈಕ್ ಮಾಡಿ ಅಂತೇಳು. ಎಲ್ಲರಿಗೆ ನಮ್ಮ ಹುಡುಗ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಂಸಾರ ಮಾಡ್ರಿ. ಸಂಸಾರ ಸಂಸಾರ ಅಲ್ಲ ಅಪ್ಪ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಅಂದಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋ ಬಿಟ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳು. ಬರಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಗೈಸ್, ಈ ಸ್ಮಾರ್ಟ್ ಬಜಾರಲ್ಲಿ ಒಂದು ವಿಡಿಯೋ ಶೂಟ್ ಮಾಡಬೇಕು, ಅದು ನಾಳೆ ನಾಡಿದ್ದು ಮಾಡ್ತೀನಿ. ಸೊ ಇವಾಗ ಇಲ್ಲಿ ಏನಕ್ಕೆ ಕುಂತಿದ್ದೀವಿ ಅಂದರೆ, ನಮ್ಮಣ್ಣ ಗಾಡಿ ಒಯ್ದಿದ್ದಾನೆ. ಆ ಗಾಡಿ ತಂದಮೇಲೆ ಆ ಗಾಡಿ ತೊಗೊಂಡೋಗಿ ಒಂದು ವಿಡಿಯೋ ಶೂಟ್ ಇದೆ, ಆ ವಿಡಿಯೋ ಶೂಟ್ ಮಾಡ್ಕೊಂಡು ಇನ್ನು ಊರಿಗೆ ಹೊರಡೋದೆ. ಸೊ ಅಲ್ಲಿವರೆಗೆ ಟಿಲ್ ದೆನ್ ಬಿ ವಾಚಿಂಗ್, ಟೇಕ್ ಕೇರ್, ಬೈ ಬೈ, ಟಿಲ್ ದೆನ್ ಬಿ ವಾಚಿಂಗ್, ಲೆಟ್ಸ್ ಗೋ. ಕತೆ ಏನು ಅಂತಂದರೆ ಇನ್ನೊಂದು ಕಾಂಟೆಂಟ್ ಶೂಟ್ ಮಾಡೋದೈತೆ ಅಂತ ಹೇಳಿದ್ನಲ್ಲ. ಸೊ ಆ ಕಾಂಟೆಂಟ್ ಶೂಟ್ ಮಾಡೋಕ್ಕೆ ಪಾನ್ ಶಾಪ್ ಅಂಗಡಿ ಬೇಕಾಗಿತ್ತು. ಆ ಪಾನ್ ಶಾಪ್ ಅಂಗಡಿ ನನಗೆ ಅಣ್ಣ ಪರಿಚಯ ಇದ್ದಾನೆ. ಸೊ ಅಣ್ಣನಿಗೆ ಫೋನ್ ಮಾಡಿದೆ, ಅಣ್ಣ ಸಾಯಂಕಾಲ ಅಂಗಡಿ ಓಪನ್ ಮಾಡ್ತೀನಿ ಅವಾಗೆ ಬಾರಪ್ಪ ಅಂತ ಅಂದ. ಸೊ ಅದಕ್ಕೆ ನಾನು ಮತ್ತು ಮಂಜ ಗಾಡಿ ತಗೊಂಡು ತಿರ್ಗಾ ಬಂದ್ಬಿಟ್ಟು ಹೋಗಿ ಸಾಯಂಕಾಲ ಕಾಂಟೆಂಟ್ ಶೂಟ್ ಮಾಡಿದ್ರೆ ಆಯ್ತಂತ. ಗೈಸ್, ಬೆಳಗ್ಗೆಯಿಂದ ನಮ್ಮಪ್ಪ ಮತ್ತು ನಮ್ಮ ಅಣ್ಣ ಕೆಲಸ ಇದೆ ಅದು ಇದು ಅಂತ ಹೇಳ್ತಾ ಇದ್ರು. ಸೊ ಯಾವ ಕೆಲಸನೂ ಮಾಡಲಿಲ್ಲ, ತಿರ್ಗಾ ಸಾಯಂಕಾಲ ಆಗೋಯ್ತು. ಈಗ ನಮ್ಮ ಅಣ್ಣ ಮೇಲ್ಗಡೆ 2 ರೂಮ್ ಇದಾವಲ್ಲ, ಸೊ ಅದಕ್ಕೆ ನೀರು ಬಿಡ್ತಾ ಇದ್ದೀನಿ, ಅದೇ ಕೆಲಸ ಈಗ ಸದ್ಯ. ಸೊ ತೋರಿಸ್ತೀನಿ ಬನ್ನಿ ನನ್ನನ್ನು. ಅಲ್ಲ ಸೊ ನೀರು ಬಿಡ್ತಾ ಇದ್ದಾನೆ ಮೇಲ್ಗಡೆ ನಮ್ಮಣ್ಣ. ಸೊ ಇದೇ ಕೆಲಸ ಇವಾಗ. ಸೊ ಗಾಯ್ಸ್, ಫೈನಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ನಾನು ಮತ್ತು ಸಾಮ್ರಾಟ ಚಾಕ್ ಬಿಡಕತ್ತೀವಿ. ಚಾ ಯಾರು ಮಾಡಿದ್ದು? ನಾನು ಯಾರು? ನಾ ಮಾಡಿಲ್ಲ ಈ ಚಾ. ಹೆಂಗದ ಚಾ? ಬೇಸೋದಿಲ್ಲ? ಚಾ ಕುಡಕತ್ತೀವಿ, ಚಾ ಕೂಡ ಸಿಗ್ತೀನಿ ಇವಾಗ.
ಕಾರಟಿಗೆ ಬಂದಿದ್ವಿ. ಕಾರಟಿಗೆ ಬಂದು ಯಾಕ ಕಾರಟಿಗೆ ಬಂದು ಒಂದು ಊರಿಗೆ ಇದು ಕಾರಟಿಗೆ ಪಕ್ಕ ಒಂದು ಊರಿದೆ. ಸೊ ಊರಿಗೆ ಹೋಗಿದ್ವಿ. ಏನಪ್ಪ ಅಂದರೆ ಮೊರಂ ಏನೋ ಹಬ್ಬ ಇತ್ತು. ಸೊ ಹಬ್ಬ ನೋಡೋಕೆ ಹೋಗಿದ್ವಿ. ಯಾರ್ಯಾರೆಲ್ಲ ನಾನು ಮತ್ತು ಮಂಜು ನಮ್ಮಿಂದ ಇಬ್ಬರು ಇದ್ದಾರೆ. ಸೊ ಅವರು ನಾವು 4 ಜನ ಹೋಗಿದ್ವಿ ನೋಡೋಕೆ. ನೋಡ್ಬಿಟ್ಟು ಈಗ ಕಾರಟಿಗೆ ಬಂದಿದ್ವಿ. ಸೊ ಮೊರಂ ಇದು ಹಾಕ್ತೀವಿ ನೋಡಿ, ಕ್ಲಿಪ್ಸ್ ಹಾಕ್ತೀವಿ ನೋಡಿ. ಈಗ ಕಾರಟಿಗೆ ಪಕ್ಕ ಒಂದು ಊರಿತ್ತು. ಸೊ ಆ ಊರಿಗೆ ಹೋಗಿದ್ವಿ. ಏನಂದರೆ ಇದು UK ಉತ್ತರ ಕರ್ನಾಟಕದಲ್ಲಿ ಮೊಹರಂ ತುಂಬ ಫೇಮಸ್. ಮೊಹರಂ ಹಬ್ಬನ ನೋಡೋಕೆ ಹೋಗಿದ್ವಿ. ಸೊ ಹೋಗ್ತಾ ಇದು ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ಟೀ ಕುಡಿದು ನಮ್ಮ ಹುಡುಗರು ಫೋನ್ ಮಾಡಿದ್ರು. ಸೊ ಹಂಗೆ ಹೋಗ್ಬಿಟ್ಟೆ ಸಡನ್ಲಿ ಗಾಡಿ ಹತ್ಕೊಂಡು ನಾನು ಮತ್ತು ಮಂಜು. ಹೋಗ್ತಾ ದಾರಿಲಿ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅಲ್ಲಿ ಇದೇನು ಕಾರಟಿಗೆ ಹೋಗಿ ಇನ್ನೊಂದು ಕಂಟೆಂಟ್ ರೀಲ್ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ನಲ್ಲ. ಸೊ ಅದು ಇವತ್ತು ಆಗಲಿಲ್ಲ. ಸೊ ಏನಕ್ಕಾಗಲಿಲ್ಲ ಅಂತಂದರೆ ಇಲ್ಲೇ ಕೆಲಸದ ಇದರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸೊ ಕೆಲಸ ಮುಗಿಸಿದ ತಕ್ಷಣ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಕಂಟೆಂಟ್ನ ಶೂಟ್ ಮಾಡೋದಕ್ಕೆ ಕಾರಟಿಗೆ. ಅಲ್ಲಿನೂ ಆಗಲಿಲ್ಲ. ಯಾಕಂದರೆ ಇಲ್ಲಿ ಮೊಹರಂ ಇನ್ನೇನು ಹೋಗಿದ್ವಲ್ಲ. ಸೊ ಹಬ್ಬ ನೋಡೋಕ್ಕೆ ಹೋಗೋದ್ರಲ್ಲಿ ಬ್ಯುಸಿ ಆಗಿಬಿಟ್ವಿ. ಸೊ ಗೈಸ್ ಫೈನಲಿ ವ್ಲಾಗ್ನ ವಿಡಿಯೋನ ಎಂಡ್ ಮಾಡೋ ಸಮಯ. ಸೊ ನೋಡಿದ್ರೆ ನಾವು ಇವತ್ತು ಇದು ಯಾವುದೇ ರೀತಿ ಕಾಂಟೆಂಟ್ ಅಲ್ಲ, ಸುಮ್ಮನೆ ಡೇ ವಿತ್ ವ್ಲಾಗ್ ಅಂತಂದು ಮಾಡ್ತಾ ಇರೋದು. ಆ್ಯಂಡ್ ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಆಯಿತು, ಫೇಸ್ಬುಕ್ಕಲ್ಲಾಯಿತು, ಯೂಟ್ಯೂಬಲ್ಲಾಯಿತು. ಸೊ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇದ್ದೀನಿ, ಬಟ್ ಅಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಬಿಡ್ತಾ ಇಲ್ಲ. ಫೇಸ್ಬುಕ್ಕಲ್ಲಂತೂ ಇಲ್ಲವೇ ಇಲ್ಲ. ಯೂಟ್ಯೂಬಲ್ಲಿ ಒಂದು 2 ವೀಡಿಯೋಸ್ ಬಿಟ್ಟಿದ್ದೀನಿ ಶಾರ್ಟ್ಸ್. ಅದು ಬಿಟ್ಟರೆ ಇದೆ ನನ್ನ ವ್ಲಾಗ್. ಇದನ್ನು ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಎಡಿಟ್ ಮಾಡಿಬಿಟ್ಟು. ಜಾಸ್ತಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು, ಲೈಕ್, ಶೇರ್, ಕಮೆಂಟು ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನಗೆ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ಇವತ್ತಂತೂ ಇಷ್ಟ ಆಗಿದೆ. ಇದು ಯಾವುದೇ ರೀತಿ ಕಾಂಟೆಂಟ್ ಇಲ್ಲ ನನಗೆ ಗೊತ್ತು. ಸೊ ಡೇ ವಿತ್ ವ್ಲಾಗ್ ಅಂತ ಮಾಡಿರೋದು. ನಾವು ಫ್ಯಾಮಿಲಿಯವ್ರನ್ನ ಎಲ್ಲರೂ ಇಂಟ್ರಡ್ಯೂಸ್ ಮಾಡಿಸ್ಕೊಟ್ಟಿದ್ದಾಯಿತು. ಇನ್ನೇನಿದು ಯಾವುದೇ ರೀತಿ ಕಾಂಟೆಂಟ್ ಅಲ್ಲ ಈಗ. ಸೊ ಇದು ಯಾವ ರೀತಿ ನನಗೆ ವಿಡಿಯೋ ಜನ್ರೇಟ್ ಆಗುತ್ತೆ ಅಂತ ನೋಡಿ ಇದ್ರ ಮೇಲೆ ನಾನು ಯಾವ ರೀತಿ ಕಂಟೆಂಟ್ನ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತೀನಿ. ಆಲ್ಮೋಸ್ಟ್ ವಿಡಿಯೋ ಇದೇ ರೂಮಲ್ಲೇ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಜಾಸ್ತಿ ಇದೇ ರೂಮಲ್ಲೇ ಮಾಡಿದ್ದೀನಿ ವಿಡಿಯೋ. ಸೊ ಔಟ್ಸೈಡ್ ಏನು ಜಾಸ್ತಿ ವಿಡಿಯೋ ಮಾಡಿಲ್ಲ. ಯಾಕಂತಂದರೆ ಸೊ ನರ್ವಸ್ ಫೀಲ್ ಆಗುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಎಲ್ಲ ಮಾಡ್ತಾಯಿದ್ರು ಕ್ಯಾಮ್ರಾ ಎತ್ಕೊಂಡು ಹೋಗ್ತಾ ಸೊ ಏನಿಲ್ಲ ರೂಢಿ ಆಗುತ್ತೆ. ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ಜಾಸ್ತಿ ವಿಡಿಯೋ ಇಲ್ಲೇ ಮಾಡಿರೋದು. ಸೊ ಬೇರೆ ಈ ಮನೆ ಮುಟ್ಟಿ ಓಣಿದೇ ಮಾಡಿಲ್ಲ ನಾನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದೇ ಭಯದ ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತನೇ ವಿಡಿಯೋನ ಎಂಡ್ ಮಾಡುವ ಸಮಯ. ಸೊ ಸಿಗೋಣ ನಾಳೆ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.